ಜಾನು, ಬೇಗ ಬಾ. ಸಾಕು ಆಟ ಆಡಿದ್ದು. ಬೇಬಿ ನೀನು ಬಾ, ಇನ್ನು ಸ್ವಲ್ಪ ಹೊತ್ತು ಆಟ ಆಡೋಣ. ನೋ ಬೇಬಿ, ಬೇಗ ಬಾ, ಹೋಗೋಣ. ಟೈಮ್ ಆಯ್ತು ಆಲ್ರೆಡಿ. ಓಕೆ ಬೇಬಿ, ಬಂದೆ. ಬೇಬಿ ಮಜಾ ಬಂತು, ನಂಗೆ ಮಜಾ ಬಂತು. ಮಸ್ತಿ ಸೂಪರ್ ಆಗಿತ್ತು. ಈ ಜಾಗ ಮಾತ್ರ ಸೂಪರ್ ಆಗಿತ್ತು. ತುಂಬಾ ಮಜಾ ಬರ್ತಾ ಇದೆ. ನಿನಗೆ ಖುಷಿ ಆಯ್ತಲ್ಲ ಜಾನು? ಸಾಕು, ನನ್ಗೂ ಖುಷಿ ಆಯ್ತು. ಒಂದಿನ ಯಾವ ತರ ಮನೇಲಿ ಟೈಮ್ ಕಳೆಯೋದು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ ಬೇಬಿ. ಜಾನು, ಇವಾಗ ಮಾತ್ರ ಇವತ್ತಿನ ದಿನ ಸೂಪರ್ ಆಗಿ ಹೋಯ್ತು. ನಡೆ ಮನೆಗೆ ಹೋಗೋಣ ಇವಾಗ, ಯಾಕಂದ್ರೆ ತುಂಬಾ ಲೇಟ್ ಆಯ್ತಲ್ವಾ, ಸೊ ಅದಕ್ಕೆ. ಯಾಕೆ ಟೈಮ್ ಆಯ್ತು ಅನ್ಸುತ್ತಾ? ಮನೆಗೆ ಹೋಗ್ತಾರೆ ಅನ್ಸುತ್ತೆ. ಆಯ್ತು, ಇನ್ನು ನಾನು ಮನೆಗೆ ಹೋಗ್ತೀನಿ. ಈಗ ಹೆಂಗೆ ಮಾಡಲಿ? ಈಗ ಹೋಗಿ ಮಾತಾಡಲು ಏನು ಬೇಡ, ಇಲ್ಲೆಲ್ಲರೂ ಇದ್ದಾರೆ. ಮಾತಾಡಿದರೆ ಸರಿ ಅನಿಸಲ್ಲ. ಸೊ ಹೆಂಗೆ ಮಾಡೋದು? ವೆಯ್ಟ್ ಮಾಡೋಣ ಇರು, ಏನು ಮಾಡೋಣ ಅಂತ ವಿಚಾರ ಮಾಡೋಣ. ಬೇಬಿ ಹೋಗೋಣ ಮನೆಗೆ. ಯಾಕೆ ಹಾಗೆ ನೋಡ್ಕೊಂತ ನಿಂತು ಬಿಟ್ಟಿದ್ದೀರಾ? ಎಷ್ಟೊಂದು ಖುಷಿಯಾಗಿದೆಯಾ ಜಾನು ನಿನ್ಗೆ? ನೀನ್ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದೆಯಾ ಇವತ್ತು. ಈ ತರ ಯಾವತ್ತೂ ನೋಡಿರ್ಲಿಲ್ಲ ನಾನು ನಿನ್ಗೆ ಇಷ್ಟು ಖುಷಿಯಾಗಿರೋದನ್ನ. ಹ್ಯಾಪಿ ಆಯ್ತು ನೀನ್ ನೋಡಿ ಇವಾಗ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಹೌದಾ, ಬೇಗ ಹೋಗೋಣ ಬನ್ನಿ, ಟೈಮ್ ಆಯ್ತು. ಮತ್ತೆ ನಾನು ನಿಮ್ಮನ್ಗೆ ಮನೇಲಿ ಬಿಟ್ಟು ಮತ್ತೆ ನಾನು ಮನೆಗೆ ಹೋಗ್ಬೇಕಲ್ವಾ, ಲೇಟ್ ಆಗುತ್ತೆ. ಬನ್ನಿ ಹೋಗೋಣಪ್ಪ. ಆಯ್ತು ಬೇಬಿ, ಹೋಗೋಣ ಬಾ. ಅಲ್ಲಿ ಯಾರೋ ಕಾಣ್ತಾ ಇದಾರಲ್ವಾ, ನನ್ನ ಹೆಂಡತಿ ತರಾನೇ. ಎಲ್ಲಿ ಬೇಬಿ? ಎಲ್ಲೂ ಇಲ್ಲ. ನಿಮ್ಮ ಹೆಂಡತಿ ಎಲ್ಲ ಯಾರ್ದೋ ಬಂದಿರ್ಬೇಕು, ಯಾರ್ದೋ ವೈಫ್ ಇರ್ಬೇಕು. ನಿನ್ಗೇನಪ್ಪ ಅವಳದೇ ಜಪ ಅನ್ಸುತ್ತೆ ನನ್ನ ಜೊತೆ ಇದ್ದಾಗೂ. ಹಂಗೇನಿಲ್ಲ ಬೇಬಿ. ಜಾನು, ನಿಂಗೆ ಗೊತ್ತಲ್ವಾ ಅವಳ ಜೊತೆ ಇದ್ದಾಗ್ಲೂ ಕೂಡ ನಾನು ನಿನ್ನೆ ನೆನಪಿಸ್ಕೋತೀನಿ ಅಂತ. ಬಟ್ ಅವಳ ತರನೇ ಕಾಣ್ತಾ ಇದ್ರು, ಸೊ ಅದಕ್ಕೆ ಅನ್ಕೊಂಡೆ. ಅಲ್ಲ ಅಲ್ವಾ ಅವರು? ಅಲ್ಲ ಬೇಬಿ, ಅದು. ಹೌದಾ, ಸರಿ ಸರಿ, ಹೋಗೋಣ ಬಾ. ಬೇಬಿ ನಾನು ಹೊರಡ್ಲಾ? ನಿನ್ಗೆ ಇಲ್ಲೇ ಬಸ್ ಸ್ಟಾಪಿಗೆ ಬಿಟ್ಟಿದ್ದೀನಿ, ನೀನು ಮನೆಗೆ ಹೋಗು. ಓಕೆ? ಹಾ ಜಾನು, ಯಾಕೋ ಹೋಗ್ಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ ಜಾನು. ಅದೆಲ್ಲ ಗೊತ್ತು ನನಗೆ. ಹೋಗಿ ಸಾಕಿನ್ನು, ಮನೇಲಿ ಹೆಂಡತಿ ಕಾಯ್ತಾ ಇರ್ತಾಳೆ. ಜಾನು. ಹಾ ಹೇಳಿ. ಜಾನು, ಹಾ ಹೇಳಿ. ಐ ಲವ್ ಯು ಜಾನು. ಸೇಮ್ ಟು ಯು ಬೇಬಿ. ಹೋಗಪ್ಪ ಹೋಗು, ಟೈಮ್ ಆಯ್ತು. ಇಲ್ಲ ಅಂದ್ರೆ ನೀನು ಹೆಂಡತಿ ಹುಡುಕೊಂಡು ಬಂದ್ಬಿಟ್ಟಿದ್ದಾರೆ. ಮತ್ತೆ ಹೋಗು ಹೋಗು. ಓಕೆ ಬೇಬಿ. ಗಂಗಾ, ಹೇ ಗಂಗಾ, ತುಂಬಾ ಟಯರ್ಡ್ ಆಗಿದೆ, ಸ್ವಲ್ಪ ಏನಾದರೂ ತಿನ್ಲಿಕ್ಕೆ ಟಿಫಿನ್ ತಗೊಂಡ್ ಬಾ. ಯಾಕ್ರಿ ಹಶುವಾಗಿದೆ ಅನ್ನತ್ತೀರಿ? ಏನು ತಿನ್ ಬರ್ಲಿಲ್ವಾ ಹೊರಗಡೆ? ನಾನಾ ಹೊರಗ? ಇಲ್ಲೇ ಸುಮ್ಮ ಹೋಗಿದ್ದೆ ಬಸ್ ಸ್ಟಾಪ್ ಹತ್ರ. ನಾನು ಇನ್ನೂ ತಿಂದು ಬಂದಿಲ್ಲಪ್ಪ. ಅಯ್ಯೋ, ನಾನೇನು ಅನ್ಕೊಂಡೆ ಅಂದರೆ ಎಲ್ಲಾದರೂ ಹೋಗಿ ಪಿಜ್ಜಾ, ಬರ್ಗರ್, ನೂಡಲ್ಸ್ ಅಂತ ಏನಾದರೂ ತಿನ್ಕೊಂಡಿರ್ತಾರ ಅನ್ಕೊಂಡೆ. ಹೇ, ನಾನು ಯಾವಾಗಲೂ ಆ ಥರ ತಿಂತಾ ಇರ್ತೀನಿ. ಹೋಗು, ಸುಮ್ಮನೆ ಮಾತಾಡ್ಬೇಡ. ಇವಾಗ ಏನಾದರೂ ಇದೆಯಾ ಇಲ್ವಾ? ತುಂಬಾ ಹೊಟ್ಟೆ ಬೇರೆ ಹಶುವಾಗಿದೆ. ಹೋಗು, ಬೇಗ ತಗೊಂಡ್ ಬಾ, ತಿಂದ್ಬಿಟ್ಟು ನಾನು ಮಲಗ್ತೀನಿ. ಯಾಕ್ರಿ ಅಷ್ಟು ಸುಸ್ತಾಗ್ಬಿಟ್ಟಿದ್ದೀರಾ? ಈಗಲೇ 7 ಗಂಟೆಗೆ ಮಲಗಿಬಿಡ್ತೀರಾ ಏನೋ? ಮತ್ತು ತಲೆನೂ ಒದ್ದೆ ಆಗಿದೆ, ಶರ್ಟ್ಸು ಎಲ್ಲ ಗಲೀಜಾಗಿದೆ, ಮಣ್ಣಾಗಿದೆ. ಎಲ್ಲಿಗೆ ಹೋಗಿದ್ರಿ? ಅಯ್ಯೋ, ನನ್ನ ಡ್ರೆಸ್ಸೇ ನೋಡ್ಕೊಳ್ಳಿಲ್ಲಲ್ಲಪ್ಪ, ಇಷ್ಟೊಂದು ಗಲೀಜಾಗ್ಬಿಟ್ಟಿದೆ. ಅದಾ, ಅಲ್ಲೇ ಫ್ರೆಂಡ್ಸ್ ಜೊತೆ ಮಣ್ಣೊಳಗ ಕೂತಿದ್ನಲ್ಲ, ಅಲ್ಲೇ, ಹಂಗಾಗಿ ಸ್ವಲ್ಪ ಗಲೀಜಾಗಿರ್ಬೇಕು. ಓಹೋ ಹೋ ಹೋ, ಹಾಗಾ? ಏನು ಹುಡುಗ ಫ್ರೆಂಡ್ಸ್ ಇದ್ರಾ ಅಥವಾ ಹುಡುಗಿ ಫ್ರೆಂಡ್ಸ್ ಇದ್ರು? ಗಂಗಾ, ಏನೇನಾರ ಮಾತಾಡ್ತಿದೀಯಲ್ಲ, ಯಾಕ? ನನಗೇಕೆ? ಹುಡುಗರು ಫ್ರೆಂಡ್ಸ್ ಅಷ್ಟೇ ಇರ್ತಾರೆ, ಹುಡುಗಿ ಫ್ರೆಂಡ್ಸ್ ಮಾಡ್ಕೊಳಕ್ ನಾನು ನೀನು ಹುಡುಗಿ ಮಾಡಿ? ಯಾಕ ಏನೇನಾರ ಮಾತಾಡ್ತೀಯಲ್ಲ? ಓಹೋ ಹೋ ಹೋ, ಸಿಟ್ ಮಾಡ್ಕೋಬೇಡಿಪ್ಪ, ನಾನು ಸುಮ್ಮನೆ ತಮಾಷೆ ಮಾಡಿದೆ, ಆಯ್ತಾ? ಏನೇ ತಮಾಷೆ ಮಾಡಿದ್ರು ಲಿಮಿಟಲ್ಲಿ ಇರಬೇಕು. ಅದು ಲಿಮಿಟ್ ಕ್ರಾಸ್ ಮಾಡಬಾರ್ದು, ಅರ್ಥ ಮಾಡ್ಕೋ ಗಂಗಾ. ಹಾಂ ಆಯ್ತು ರೀ. ಹಾಂ ಚೀರಾಡಬೇಡ್ರಿ, ತೊಗೊಂಡ್ಬರ್ತೀನಿ, ಕುತ್ಕೋರಿ ಕೆಳಗ. ಬಿಸಿಬೇಳೆ ಬಾತ್ ಮಾಡಿದ್ದೆ, ತೊಗೊಂಬರ್ತೀನಿ ಕೂಡ್ರಿ. ಹಾಂ, ತೊಗೊಂಡು ತಿನ್ರಿ. ವಾವ್, ಬಿಸಿಬೇಳೆ ಬಾತ್ ಸಖತ್ತಾಗಿದೆ. ಆದ್ರೆ ಇವಳು ಟೇಬಲ್ ಮೇಲೆ ಹಾಕಿಟ್ಟು ಹೋದ್ಲ, ಕೆಳಗಿಡ್ತಿದ್ಲಲ್ಲ. ಗಂಗಾ, ಯಾಕೆ ಮುಖ ಯಾಕೆ ಸೈಲೆಂಟ್ ಮಾಡ್ಕೊಂಡಿದ್ಯಾ? ನಾನು ಬೈದೆ ಅಂತನಾ? ಸಾರಿ ಗಂಗಾ, ಹಶುವಾಗಿತ್ತು, ನೀನು ತಮಾಷೆ ಮಾಡ್ತಾ ಇದ್ದೆ, ಸೊ ಬೇಜಾರಾಯ್ತು, ಅದಕ್ಕೆ ಸಿಟ್ ಮಾಡ್ಕೊಂಡು ಬೈದೆ. ನೀನು ಯಾಕೆ ಬೇಜಾರು ಮಾಡ್ಕೊತಾ ಇದೀಯಾ? ರೀ, ಚೆನ್ನಾಗಿತ್ತಾ? ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ಬಿಡಿ. ಹೋಗಲಿ, ನಿಮ್ಮದು ಊಟ ಆಯ್ತಾ ಅಲ್ವಾ? ಇವಾಗ ಹೋಗಿ ನೆಮ್ಮದಿಯಿಂದ ನಿದ್ದೆ ಮಾಡಿ. ನಿಮಗೆ ನಾಳೆಗೆ ನಾನು ಚೆನ್ನಾಗಿರೋ ಸರ್ಪ್ರೈಸ್ ಕೊಡ್ತೀನಿ, ಓಕೆನಾ? ಹೌದಾ ಗಂಗಾ, ಏನದು ಸರ್ಪ್ರೈಸು? ನೀವು ನಿಮ್ಮ ಜೀವನದಲ್ಲಿನೇ ಫಸ್ಟ್ ಟೈಮ್ ಈ ಥರ ಸರ್ಪ್ರೈಸ್ನ ಅನುಭವಿಸ್ತೀರಿ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ, ಓಕೆನಾ?
ಸೊ ಈಗ ಅಪ್ಪ ಅಮ್ಮಗೂ ಫೋನ್ ಹಚ್ತೀನಿ, ಅವ್ವಗ ಮತ್ತು ಅಪ್ಪಗೂ ಫೋನ್ ಹಚ್ಚಿ ಕರೆದ್ಬಿಟ್ಟು ನಿಮಗೆ ನಾಳೆಗೆ ಸರ್ಪ್ರೈಸ್ ಕೊಡ್ತೀನಿ, ಆಯಿತಾ? ಅಯ್ಯೋ ದೇವ್ರೆ, ನಿಮ್ಮಪ್ಪ ನಿಮ್ಮವ್ವನ ಮುಂದೆ ನೀ ಸರ್ಪ್ರೈಸ್ ಕೊಡ್ತೀಯಾ ನನಗೆ? ಅಂಥದ್ದೇನಪ್ಪ? ಏನಾದರೂ ನಿಮ್ಮ ಪಪ್ಪ ಏನಾಗ ದುಡ್ಡು ಗಿಟ್ಟು ಕೊಡ್ತಿದಾರ ಹೇಗೋ? ಏನಾದರೂ ಹೊಲಾಗಿಲ್ಲ ಏನಾದ್ರು ನಿನ್ನ ಹೆಸರಲ್ಲಿ ಹಚ್ಚಕತ್ತಾರನ್ಲೇ? ಅಯ್ಯೋ ಅದೆಲ್ಲ ಸರ್ಪ್ರೈಸ್ ಅಲ್ರಿ, ಇನ್ನೂ ಬೇರೆ ಐತಿ. ನಾಳೆಗೆ ವೇಟ್ ಮಾಡಿಪ್ಪ, ಸಖತ್ತಾಗಿದೆ ಸರ್ಪ್ರೈಸ್ ಮಾತ್ರ. ಇವಾಗ ನೀವು ಹೋಗ್ಬಿಟ್ಟು ಮಲಗಿಬಿಡಿ, ನಾಳೆಗೆ ನಾನು ನಿಮಗೆ ಮಾತ್ರ ಎದ್ದ ತಕ್ಷಣ ಸೂಪರ್ ಸರ್ಪ್ರೈಸ್ ಇರುತ್ತೆ. ನೀನು ಈ ಥರ ಹೇಳ್ಬಿಟ್ರೆ ನಿದ್ದೆನೇ ಬರಲ್ಲ ಕಣೆ ನನಗೆ ನೈಟ್ ಫುಲ್ಲು. ಇವಾಗಲೇ ಹೇಳು ಏನಂತ. ಅಯ್ಯೋ ಬೇಡ ರೀ, ನಿಮಗೆ ಅದೆಲ್ಲ ಸರ್ಪ್ರೈಸ್ ಅನ್ನಿಸ್ಕೋಬೇಕಂದ್ರೆ ಅದಕ್ಕೆ ಕಾಯ್ಬೇಕು ತಾನೇ. ಸೊ ಅದಕ್ಕೆ ನಾಳೆವರೆಗೂ ಕಾಯ್ರಿ. ಆಯ್ತು ಆಯ್ತು ಆಯ್ತು, ನಾಳೆವರೆಗೂ ಕಾಯ್ತೀನಿ. ಯಾವಾಗ ಬೆಳಿಗ್ಗೆ ಆಗುತ್ತೋ ನೀನೊಂದು ಟ್ವಿಸ್ಟ್ ಕೊಟ್ಬಿಟ್ಟಿದೀಯಾ ನೋಡೋಣ. ವೇಟ್ ಮಾಡ್ತೀನಿ ನನ್ನ ಹೆಂಡತಿ ಏನು ಸರ್ಪ್ರೈಸ್ ಕೊಡ್ತಾಳೆ ಅಂತ. ನನ್ನ ಮಗಳಿಗೆ ಫೋನ್ ಹಚ್ತೀನಿ ಇರು, ಏನು ಮಾಡಾಕತ್ತಾಳ ಕೇಳ್ತೀನಿ. ಮನೆಗೆ ಬಂದ್ಲ ಏನು ಮಾಡ್ಯಾಳ? ನಾನರೇ ಇಲ್ಲೇ ಹೊರಗೆ ಅದೀನಿ ಗಾರ್ಡನ್ಯಾಗ, ಫೋನ್ ಹಚ್ಚಿ ಕೇಳ್ತೀನಿ ತಡಿ. ಹಾಂ ಎತ್ತಿದ್ಲು. ಅಲೋ ಮಗಳ? ಹ್ಞೂ ಹೇಳವ, ನಿನಗೆ ಫೋನ್ ಮಾಡ್ಬೇಕತ್ತೇಳಿ ಫೋನ್ ಹುಡುಕಾಡಕತ್ತಿದ್ಯಾ, ನೀನ ಫೋನ್ ಹಚ್ಚಿದ್ದಿ ನೋಡ್ಬೆ. ಹೇಳ ಮಗಳ. ನಾಳೆ ಅಪ್ಪನ ಕರ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮನ್ಯಾಗ ಇರ್ಬೇಕು ನೋಡು. ಏನ ಮಾಡಕ್ಕೆ ಹೊಂಟಾಳಿಕಿ ಮಗಳು, ಏನನ್ನು ತಿಳಿವಲ್ದಾಗೈತಿ. ಕೇಳಕತ್ತೈತೆ ಅನಿಲ್ ಬೇ ಮಾತು. ಅಪ್ಪನ ಕರ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲೇ ಬಂದುಬಿಡ್ರಿ. ಏನು ಜಲ್ದಿ ಬರ್ಬೇಕು, ಮತ್ತು ಲೇಟ್ ಮಾಡಬೇಡ್ರಿ ನೀವು. ಮಗಳ ಎದಕ್ಕೆ ಬೇ, ಏನಾಯ್ತು? ಏನಾಯ್ತು? ಏನಾದ್ರು ತೊಂದರೆ ಗಿಂದ್ರೆ ಆಗೈತನ? ಇಲ್ಲ ಬಾ, ನೀ ಹೇಳ್ತೀನಿ ಎಲ್ಲ, ಇಲ್ಲಿ ಬಂದಿದ ಮೇಲೆ ಹೇಳ್ತೇನಂತ ನಿನಗೆ. ಬಾ. ಯಾಕೆ ಬೇ ಏನಾಯ್ತು? ಈ ನಮ್ಮನೆ ಅವಸರ ಮಾಡಿ ಕರೆಯಾಕತ್ತಿ, ಏನಾರ ತೊಂದರೆ ಆಯ್ತಾನ ಏನು? ನೀನು ಏನ ಗಾಬರಿ ಆಗಬೇಡ, ಸುಮ್ಮನೆ ನಾ ಹೇಳ್ದಷ್ಟು ಮಾಡು. ನಾಳೆ ಅಪ್ಪನ ಕರ್ಕೊಂಡು ಮನೆಗೆ ಬಾ ಅಷ್ಟ. ಆಯ್ತಾಳವ, ಕರ್ಕೊಂಬರ್ತೀನಿ. ಯಪ್ಪ ಏನಪ್ಪ ಇದು, ಈ ನಮ್ಮನೆ ಮಾಡಾಕತ್ತಾಳ ಈಕಿ. ಇವತ್ತ ಬಂದಾಳ, ಈಗ ಬಂದಾಳ ಮನೆಗೆ, ಫೋನ್ ಹಚ್ಚಾಳ ಈಗ ನನಗೆ ಬಾ ನಾಳಿಗತ್ತಂದು. ಏನು ಮಾಡಕ್ಕೆ ಹೊಂಟಾಳಿಕಿ ಮಗಳು? ದೇವ್ರೇ, ಮೊದ್ಲು ಈ ವಿಷಯ ಗೌಡ್ರಿಗೆ ತಿಳಿಸ್ತೀನಿ ತಡಿ, ಮೊದ್ಲು ಹೇಳ್ತೀನಿ. ಗೌಡ್ರ ರೀ, ಗೌಡ್ರ. ಯಾಕ ಗಿಡ್ಮುಳಿ ಗೌಡ್ರ ಅನ್ನಕತ್ತೀಯಲೇ? ಏನಾಯ್ತು? ಮಾರಾಯ, ಮೊದ್ಲು ಹಲ್ಲು ಮುಚ್ಚು. ಯಾಕಲೇ ಏನಾಯ್ತು? ಅಯ್ಯೋ ಮಾರಾಯ, ಅಲ್ಲಿ ನಿನ್ನ ಮಗಳ ಜೀವನ ಯಾಕುಟ್ಟು ಹೊಂಟೈತಿ. ಮೊದ್ಲು ಹಲ್ಲು ಮುಚ್ಚು, ಮೊದ್ಲು ನಾ ಹೇಳೋದು ಕೇಳ ಮಾರಾಯ. ಯಾಕಲೇ ಏನಾಯ್ತು? ಅದೇನಂದ್ರ ಇಷ್ಟೆಲ್ಲ ಆಯ್ತಾ ದೇವ್ರಿ? ಹ್ಞೂ ರೀ, ಇವತ್ತು ನಾನು ಆಕಿನಿಂದ ಹೋಗಿ ಇಷ್ಟೆಲ್ಲ ಆಗಿ ಹೋಯ್ತು ನೋಡಿ. ಈಗ ಮನೆಗೆ ಬಂದಕಿನ್ನ ನಾಳೆಗೆ ಬಾ ಅನ್ನಕತ್ತಾಳೆ. ಏನು ಮಾಡೋದು? ಅಯ್ಯೋ ದೇವ್ರಿ, ನೀ ನನ್ನರ ಕರ್ಕೊಂಡು ಹೋಗ್ಬಾರ್ದು ಅನ್ಲೇ. ನೀನೊಬ್ಬಕ್ಕೆ ಹೆಣ್ಮಗಳು ಸರಿ ಇಲ್ಲ ನೀನ. ಈಗ ಮೊದ್ಲ ಸೊಸಿಗೂ ಗೊತ್ತಿಲ್ಲ. ಮಗ ನೋಡಿದ್ರ ತಲೆ ಕೆಡಿಸ್ಕೋವಲ್ಲ, ಈಕಿ ನೋಡಿದ್ರ ನಾಳೆಗೆ ಬಾ ಅನ್ನಕತ್ತಾಳ. ಏನ್ ಮಾಡುದು? ನೀ ಹೋಗಿ ಹೇಳ್ತೀನಿ ಅಂದಿ, ನೀನು ಏನು ಹೇಳಲಿಲ್ಲ. ಏನ್ ಮಾಡ್ಲಿ, ಕೆಲಸ ಐತಂತಂದ್ ಹೊರಗೆ ಹೋಗ್ಬಿಟ್ಟೆ ನಾನು. ಮತ್ ನಾಳೆ ಮಾತಾಡಿದ್ರ ಆಯ್ತಂತ ಹೇಳಿ ಈಕಿಗೆ ಅವಾಗ ಸುದ್ದಿ ಮಿಟ್ಟಿತ್ತು. ಏನೋ ಅವ ಹೇಳು ಹೋದ್ನಂತ ಈಕಿ ಸುಮ್ ಕುಂದಿರ್ತಾಳ ಅಂತ ನಾ ಮಾಡಿದ್ರ, ಈ ಹೆಣ್ಮಗಳು ಅವನ ಹಿಂದೆ ಪೆನ್ ಹತ್ಕೊಂಡು ಹೋಗ್ಯಾಳಲ್ಲ. ಏನ್ ಮಾಡ್ಲಿಲ್ಲ? ಹೆಂಗ್ ಮಾಡುದು? ನಾಳೆಗೆ ಹೋಗು ನಾನು. ಮತ್ತ ಹೋಗಬೇಕಲ್ಲ, ಬೇರೆ ದಾರಿನ ಇಲ್ಲ. ಮತ್ತೆ ಹೆಂಗ ಮಹೇಶನ್ ಕರ್ಕೊಂಡು ಹೋಗು ನಾನು? ಅವಂಗ ನೋಡೋಣ ತಡಿಯಪ್ಪ, ಮೊದ್ಲು ನಾವಿಬ್ರು ಹೋಗುನು. ಅದ ವಿಷಯ ಐತೋ ಬ್ಯಾರೆ ಏನಾರ ಐತೋ ನೋಡುನು. ಈಗ ಅವ್ರ ಮನಿಗಂದ್ರ ಇವ ಬರ್ಬೇಕಲ್ಲ. ಒಂದು ಮಾತು ನಾನಂತ್ರ ಹೇಳ್ಬಿಡ್ತೀನಿ ರೀ, ಕರೆದು ಹಿಂಗೆ ಆಗೈತೆ ನೋಡಪ್ಪ ಅಂತಂದು. ಏನಾರ ಮಾಡ್ಕೊ ಅಲ್ನಕ ಕರೆದು ಹೇಳ್ಬಿಡ್ತೀನಿ ನೋಡ್ರಿ ನಾ. ಆಯ್ತಾಯ್ತು ಹೇಳ್ಬಿಡು. ಮತ್ತ ಇಲ್ಲಪ್ಪ ಮತ್ ಹಿಂಗ ಹೆಣ್ಮಗಳಿಗೂ ವಿಷಯ ಗೊತ್ತಾಗ್ಬಿಡೈತಿ. ನಿಮ್ ತಂಗಿಗೆ ಈಗ ಏನೈತೆ ಗೊತ್ತಿಲ್ಲ. ನಾಳಿಗೆ ಬಾ ಅನ್ನಕತ್ತಾಳ ನಮ್ಮಿಬ್ರಿಗೂ. ಮತ್ತೆ ನೀನು ಬರ್ತೀಯನ ಅಂತ ಒಂದ್ ಮಾತು ಕರಿ. ಬಂದ ಚಲೋ ಆತು, ಬರ್ಲಿಲ್ಲ ಅಂತ ನೋಡುನಂತ. ಮಹೇಶ ಏನಪ್ಪ ಏನಾಯ್ತ? ಹೌದಾ, ಆಯ್ತು ತೋರಿ, ಹೋಗ್ ಬರ್ರಿ. ಮತ್ತ ನೀನ ಮಗಳಿಗೆ ಕಷ್ಟ ಅಂದ ತಕ್ಷಣ ಹೋಗ್ಬಿಟ್ಟಿರಿ. ಒಂಚೂರು ಸುದ್ದಿನ ತೆಗ್ದಿದ್ದಿಲ್ಲ ನನ್ನ ಮುಂದ. ಯಾಕೋ ಈಗ ಮಗಳ ಜಗಳ ಮಾಡ್ಕೊಂಡ್ ಬರ್ತಾಳ ಅನ್ಕೊಂಡು ಈಗ ಮನೆ ಇಲ್ಲಿ ರಮ್ಸಾಕತ್ತೀರನ? ನನ್ನ ಗಂಡ ಎದಕ್ ಬರ್ಬೇಕ್ರಿ? ನನ್ನ ಗಂಡನ ಮಾತು ಕೇಳಲಾರ್ದಕ್ಕಿ. ಹೋಗ್ರಿ ಮಗಳನ್ನ ಕರ್ಕೊಂಡು ಅಲ್ಲೇ ಹೋಗ್ರಿ ನೀವು. ನಮಗೇನ್ ನಿಮ್ಮ ಅವಶ್ಯಕತೆ ಇಲ್ಲ. ನಾ ಬಂದಿದ್ದೆ ಎದಕ್ಕಂತ ತಿಳ್ಕೊಂಡಿರಿ ನೀವ? ಅಲ್ಲೇ ಬಿಡಾಡಿ, ಶಟ್ಕೊಂಡು ಹೋಗಿದ್ದಿ ಹಾಳಾಗಿ. ಹೋಗ್ಲಿ ಬಿಡ ಅಂತ ಬಿಡ್ಲಿಲ್ಲ ನಿನ್ನ. ನನ್ನ ಮಗನ ಜೀವನ ಶುದ್ಧ ಆಗ್ಲಿ ಅಂತ ನಾನು ಕರ್ಕೊಂಬಂದೆಲೆ ನಿನ್ನ. ಮತ್ತು ನನ್ನ ಮಗಳಿಗೆ ಎಷ್ಟು ಮಾತಾಡ್ತೀನಿ ನೀನು? ಅಷ್ಟಕ್ಕೂ ನನ್ನ ಮಗಳಿಗೆ ಈ ವಿಷಯನ ಗೊತ್ತಿದ್ದಿದ್ದಿಲ್ಲ.
ಆ ಸೂರ್ಯನ ಕಳಿಸಿ ನೀನ ಹೇಳಕ್ಕೆ ಹಚ್ಚಿದ್ದೆ ಅನ್ನೋದು ನನಗೆ ಗೊತ್ತೈತಿ. ನಿಮ್ಮ ಊರಾಗಿದ್ದಾಗನ ನನ್ನ ಮಗಳದು ಗಂಡಂದು ವಿಚಾರ ಎಲ್ಲ ನಿನಗೆ ಗೊತ್ತಾಗೆ ನೀ ಇಲ್ಲಿ ಬಂದಿ ಅನ್ನೋದು ನನಗೆ ಗೊತ್ತೈತಿ. ಇಷ್ಟೆಲ್ಲ ಗೊತ್ತಾದ್ರೂ ನಾ ಎದಕ್ಕೆ ಸುಮ್ ಕೂತೇನೆ ಅನ್ನೋದು ಗೊತ್ತೈತೆ ನಿನಗೆ? ಲೇ ಗಿಟ್ಟಿ ಏನ್ ಮಾತಾಡಕತ್ತಿ ನೀನ? ಹ್ಞೂ ರೀ, ಈ ಬಿಡಾಡಿ ಅದಾಳಲ್ಲ ಈಕಿ ಬಿಡಾಡಿ, ನನ್ನ ಮಗಳಿಗೆ ಇಷ್ಟು ದಿನ ಆಕಿನ ಗಂಡಂದು ಸಂಬಂಧದ ಬಗ್ಗೆ ಗೊತ್ತೇ ಇರಲಿಲ್ಲ. ಆ ಸೂರ್ಯನ ಬೆನ್ನು ಹತ್ತಿಸಿ ಆ ಹುಡುಗಿಗೆ ತಿಳ್ಸೋಂಗೆ ಮಾಡ್ದಕಿನ ಈಕಿನ. ಇವತ್ತಷ್ಟಕ್ಕೂ ಬೀಚಿಗೆ ಹೋಗಂದಕಿನ ಈಕಿನ. ಯಾಕಂದ್ರೆ ಆ ಸೂರ್ಯನ ಮುಂದೆ ಹೇಳ ಕಳಿಸಿದ್ಲು, ಅವರಲ್ಲಿ ಹೋಗೋದೈತಿ ಈ ವಾರ ಕರ್ಕೊಂಡು ಹೋಗತ್ ಹೇಳ್ದಕ್ಕೆ ಈಕಿ. ಅವ ಅದಕ್ಕೆ ಅಲ್ಲಿ ನಟ್ರ ನಡ್ಬಾರ್ದು ರೋಡ್ನ್ಯಾಗ ಬಂದ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಗಂಡನ ವಿಚಾರ ಎಲ್ಲ ಆಕಿಗೆ ತಿಳಿಯೋಂಗೆ ಮಾಡ್ದಕಿನ ಈಕಿ. ನನಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿರೇನ್ರಿ? ಇಷ್ಟು ವರ್ಷ ಜೀವನ ಮಾಡ್ದಕ್ಕಿಗೆ ಈಕಿ ನನಗೆ ಮನ ಮುಗ್ಸಕ್ಕೆ ಬರ್ತಾಳೆ. ಈಕಿ ಎಟ್ಟರ ಇದ್ದಾಳೆ ಈಕಿ. ಅತ್ತಿರಿ ನೀವೇನಾರ ಮಾಡ್ರಿ, ಅದು ಮಾತ್ರ ನನಗೆ ಗೊತ್ತಿಲ್ರಿ. ಈಗ ಮಾತ್ರ ನಿಮ್ಮ ಮಗಳು ಇಲ್ಲಿ ಬರ್ತಕ್ಕದ್ದಲ್ಲ. ನಿಮ್ಮ ಮಗ ನಿಮ್ಮ ಮಗಳ ತರಂತೆಗೆ ಹೋಗಂಗಿಲ್ಲ. ನಿಮಗ್ ಬಿಟ್ಟಿದ್ದು ನಿಮ್ಮ ಮಗಳ ಜೀವನ. ನಾವು ಮಾತ್ರ ನಡ್ಬರ್ಕ್ ಬರುದಿಲ್ಲ ರೇ. ಹೇಳ್ದರ್ಥ ಆಯ್ತಿಲ್ಲ? ಏನ್ ಇರ್ಬೇಕೋ ಏನ್ ಹೋಗ್ಬೇಕೋ? ಹೇ ಅಲ್ಲೋ ಮರಯ, ಎಲ್ಲ ನೀನೇ ಮಾಡಿಟ್ಟು ಮತ್ತೀಗ ನಮ್ಮಪ್ಪ ನಮ್ಮ ಅವನ ಮೇಲೆ ಹರಡಕತ್ತೀನಿ. ನಾನೇನು ಮಾಡಿಲ್ರಿ, ಇದ್ದಿದ್ದನ್ನ ಇದ್ದಾಗಿ ತೋರಿಸ್ತೀನಿ. ಯಾವತ್ತು ರೊಕ್ಕದಿಂದ ಅವನಿಗೆ ರೊಕ್ಕ ಭಾಳ ಐತಿ ಅಂತವನ ಹಿಂದೆ ಬೆನ್ನು ಹತ್ತಾರ ನೋಡು, ಅಂತವ್ರ ಜೀವನ ಹಿಂಗ ಆಗುದು. ಅದನ್ನ ಅರ್ಥ ಮಾಡಿಸ್ಬೇಕಾಗಿತ್ತು, ಅರ್ಥ ಮಾಡ್ಸಕತ್ತೀನಿ ನಿಮ್ಮ ತಂಗಿಗೆ, ನಿಮ್ಮ ಅಪ್ಪ ನಿಮ್ಮ ಅವ್ವಗೆ. ಈಗ ನಾನು ಬರಲ್ಲ ಯಪ್ಪ, ನಾನು ಬರೋದಿಲ್ಲ. ನೀವು ಹೋಗ್ರಿ, ನಿಮ್ಮ ಮಗಳು ಏನು ಜೀವನದ ವಿಚಾರ ಐತಿ ನೀವ ಮಾಡಿ ಮುಗಿಸಿ ಬರ್ರಿ. ಆದ್ರ ಈ ಮನಿಗೆ ಮಾತ್ರ ಕರ್ಕೊಂಡು ಬರಂಗಿಲ್ಲ ಈಗ ಹೇಳಕತ್ತೀನಿ. ಈ ಮನಿ ಋಣ ತೀರ್ ಹೋಗೈತಿ. ಅಷ್ಟಕ್ಕೂ ನಿಮಗೆ ಮಗಳ ಮೇಲೆ ಪ್ರೀತಿ ಅಷ್ಟ ಹೆಚ್ಚಾಗಿತ್ತಂದ್ರ ನೀವು ಆಕಿ ಜೊತಿನ ಹೋರಿ, ನನಗೇನು ಫರಕ್ ಬೀಳಲ್ಲ.